ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ ಸಿ.ಟಿ. ರವಿ ಅಯೋಗ್ಯ. ಒಬ್ಬ ಸಿ.ಟಿ. ರವಿನ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ. ಯಾಕೆ ಗೊತ್ತಾ? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ. ಮಾಧ್ಯಮ ಸ್ನೇಹಿತರು ಕೇಳ್ತೀನಿ, ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ ಬರ್ತಾ ಇದ್ದಾರೆ? ಏನ್ರಿ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದಾರೆ, ಧ್ವಜಕ್ಕೆ ಅವಮಾನ ಮಾಡ್ತಾರೆ, ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ. ನಾವು ಯಾಕ್ರೆ ಭಯ ಪಡ ಗಾಂಡುಗಳಿಗೆ? ಅವ್ರು ಗಾಂಡುಗಳವರು, ನಾವು ಗಂಡಸು ಮಕ್ಕಳು ನೋಡಿ. ಅವೆಲ್ಲ ನೋಡಿ ಹೇಳ್ತೀನಿ ತಿಳ್ಕೊಳ್ಳಿ. ಯಾಕೆ ಈ ವಿಚಾರ ಹೇಳ್ತೀನಿ? ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ. ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷದವರು ಇಂಥವ್ರನ್ನ ಬಹಳ ಜನ ನೋಡಿದ್ದೀವಿ. ಹೌದು, ನಾನೇ ಕೇಸ್ ಕೊಡ್ತೀನಿ ಅವನ ವಿರುದ್ಧ. ಇದೇ ಇವತ್ತೇ ಕೊಡ್ತಾ ಇದ್ದೀನಿ. ಹೌದು ಹೌದು. ಯಾವ್ದು ಯಾಕೆ ಸ್ಟೇಟ್ಮೆಂಟ್ ಕೊಡ್ಬೇಕು? ಸ್ವಲ್ಪ ಕೇಳಿ ನೋಡಿ, ಕೇಳಿ. ಹೌದು, ಓಪನ್ ಆಗಿದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ. ತಾಲಿಬಾನ್ ಧ್ವಜ ಆರ್ತಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಅವನು. ಯಾರು ಅದು? ರೇ, ನೀವು ಮಾಧ್ಯಮ ಕೇಳಿ. ಪ್ರೊಫೆಷನ್ಗೆ ಧಕ್ಕೆ ತರ ಅಂತ ಮಾತಾಡಬೇಡಿ. ನಾನು ಐ ಆಮ್ ಆನ್ ರೆಕಾರ್ಡ್. ನಾನು ಕೇಳಿ ಐ ಆಮ್ ಆನ್ ರೆಕಾರ್ಡ್. ಯಾಕೆ ಹೇಳ್ತೀನಿ? ತಾಲಿಬಾನ್ ಧ್ವಜನ ಹಾರ್ಸಕ್ ಹೋಗಿದ್ದಾರೆ ಅಂತಾರೆ. ಯಾವ ಧ್ವಜನ ಹಾರ್ಸಕ್ ಹೋಗಿದ್ದಾರೆ ಅಂತ ಹೇಳ್ತಾರದು? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಕರಿತಿದ್ದಾರೆ. ನೋಡಿ, ನಾನು ಹೇಳ್ತಾ ಇದ್ದೀನಿ ಕೇಳಿ. ನನ್ನ ತಾಯಿಗೆ ಅವಮಾನ ಮಾಡ್ತಕ್ಕಂಥವ್ರಿಗೆ ಆ ಪದ ಉಪಯೋಗಿಸೋದ್ರಲ್ಲಿ ತಪ್ಪೇನಲ್ಲ. ಯಾಕೆ ಈ ಮಾತು ಹೇಳ್ತೀನಿ? ರಾಷ್ಟ್ರ ಧ್ವಜವನ್ನ ತಾಲಿಬಾನ್ ಧ್ವಜಕ್ಕೆ ಹೋಲಿಸಿದ್ರೆ ಒಬ್ಬ ಭಾರತೀಯನಾಗಿ ನಾವು ಸುಮ್ಮನೆ ಕೂರ್ಬೇಕಾ? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ ಸಿ.ಟಿ. ರವಿ ಅಯೋಗ್ಯ. ಒಬ್ಬ ಸಿ.ಟಿ. ರವಿನ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ. ಯಾಕೆ ಗೊತ್ತಾ? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ. ಮಾಧ್ಯಮ ಸ್ನೇಹಿತರು ಕೇಳ್ತೀನಿ, ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ ಬರ್ತಾ ಇದ್ದಾರೆ? ಏನ್ರಿ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದಾರೆ, ಧ್ವಜಕ್ಕೆ ಅವಮಾನ ಮಾಡ್ತಾರೆ, ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ. ನಾವು ಯಾಕ್ರೆ ಭಯ ಪಡ ಗಾಂಡುಗಳಿಗೆ? ಅವ್ರು ಗಾಂಡುಗಳವರು, ನಾವು ಗಂಡಸು ಮಕ್ಕಳು ನೋಡಿ. ಅವೆಲ್ಲ ನೋಡಿ ಹೇಳ್ತೀನಿ ತಿಳ್ಕೊಳ್ಳಿ. ಯಾಕೆ ಈ ವಿಚಾರ ಹೇಳ್ತೀನಿ? ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ. ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷದವರು ಇಂಥವ್ರನ್ನ ಬಹಳ ಜನ ನೋಡಿದ್ದೀವಿ. ಹೌದು, ನಾನೇ ಕೇಸ್ ಕೊಡ್ತೀನಿ ಅವನ ವಿರುದ್ಧ. ಇದೇ ಇವತ್ತೇ ಕೊಡ್ತಾ ಇದ್ದೀನಿ. ಹೌದು ಹೌದು. ಯಾಕೆ ಸ್ಟೇಟ್ಮೆಂಟ್ ಕೊಡ್ಬೇಕು? ಸ್ವಲ್ಪ ಕೇಳಿ ನೋಡಿ, ಕೇಳಿ. ಹೌದು, ಓಪನ್ ಆಗಿದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ. ತಾಲಿಬಾನ್ ಧ್ವಜ ಆರ್ತಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಅವನು. ಯಾರು ಅದು? ರೇ, ನೀವು ಮಾಧ್ಯಮ ಕೇಳಿ. ಪ್ರೊಫೆಷನ್ಗೆ ಧಕ್ಕೆ ತರ ಅಂತ ಮಾತಾಡಬೇಡಿ. ನಾನು ಐ ಆಮ್ ಆನ್ ರೆಕಾರ್ಡ್. ನಾನು ಕೇಳಿ ಐ ಆಮ್ ಆನ್ ರೆಕಾರ್ಡ್. ಯಾಕೆ ಹೇಳ್ತೀನಿ? ತಾಲಿಬಾನ್ ಧ್ವಜನ ಹಾರ್ಸಕ್ ಹೋಗಿದ್ದಾರೆ ಅಂತಾರೆ. ಯಾವ ಧ್ವಜನ ಹಾರ್ಸಕ್ ಹೋಗಿದ್ದಾರೆ ಅಂತ ಹೇಳ್ತಾರದು? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಕರಿತಿದ್ದಾರೆ. ನೋಡಿ, ನಾನು ಹೇಳ್ತಾ ಇದ್ದೀನಿ ಕೇಳಿ. ನನ್ನ ತಾಯಿಗೆ ಅವಮಾನ ಮಾಡ್ತಕ್ಕಂಥವ್ರಿಗೆ ಆ ಪದ ಉಪಯೋಗಿಸೋದ್ರಲ್ಲಿ ತಪ್ಪೇನಲ್ಲ. ಯಾಕೆ ಈ ಮಾತು ಹೇಳ್ತೀನಿ? ರಾಷ್ಟ್ರ ಧ್ವಜವನ್ನ ತಾಲಿಬಾನ್ ಧ್ವಜಕ್ಕೆ ಹೋಲಿಸಿದ್ರೆ ಒಬ್ಬ ಭಾರತೀಯನಾಗಿ ನಾವು ಸುಮ್ಮನೆ ಕೂರ್ಬೇಕಾ?